ಎಂತಹ ಅಪರಾಧಕ್ಕೆ ಪೊಲೀಸರು ಆರೋಪಿಗೆ ಬೇಡಿ ತೊಡಿಸ್ತಾರೆ, ಯಾವಾಗ ಆರೋಪಿಗೆ ಬೇಡಿ ತೊಡಿಸ್ತಾರೆ, ಕಾನೂನು ಈ ಬಗ್ಗೆ ಏನ್ ಹೇಳ್ತದೆ, ಬೇಡಿ ತೊಡಸಲಾಗುತ್ತದೆ ಈಗ ಪ್ರೆಸೆಂಟ್ ಸಿಚುವೇಶನ್ಗಳಲ್ಲಿ ಅಂತ ಹೇಳ್ತೀರಾ? ಹೌದು, ಇದರಲ್ಲಿ ಮೇಡಮ್ ಬೇಡಿ ತೊಡಸೋದು ಕೆಲವೊಮ್ಮೆ ತಪ್ಪುನೂ ಹೌದು, ಕೆಲವೊಮ್ಮೆ ಸರಿನೂ ಹೌದು. ನಮ್ಮ ಸಂವಿಧಾನ ಆರ್ಟಿಕಲ್ 21 ಪ್ರಕಾರ ರೈಟ್ ಟು ಲೈಫ್ ಮತ್ತೆ ಪರ್ಸನಲ್ ಲಿಬರ್ಟಿನ ಕಾಪಾಡೋಂಥದ್ದು ಅತಿ ಮುಖ್ಯ. ಸೋ ದಟ್ ಸುಪ್ರೀಂ ಕೋರ್ಟ್ಗಳು ಅಬ್ಸರ್ವ್ ಮಾಡಿರೋಂಥದ್ದು ಹ್ಯಾಂಡ್ ಕಫ್ ಪಾಲಿಸಿ ಏನೈತೆ ಇದು ಇನ್ಹ್ಯೂಮನ್, ಇದನ್ನ ಎಲ್ಲಾ ಸಂದರ್ಭದಲ್ಲೂ ಬಳಸಬಾರದು. ಇದು ನಿಮ್ಗೇನಾದ್ರೂ ಹೀನಿಯಸ್ ಅಫೆನ್ಸ್ ಮಾಡಿರೋಂಥ ಅಕ್ಯೂಸ್ಡ್ ಗಳ ಮೇಲೆ ಏನಾದ್ರು ನಿಮಗೆ ಡೌಟ್ ಇತ್ತು ಅಂದ್ರೆ ಸೆಕ್ಷನ್ 43 ಸಬ್ ಕ್ಲಾಸ್ 3 ಆಫ್ BNNS ಪ್ರಕಾರನೇ ಅವಕಾಶ ಇರೋಂಥದ್ದು. ಈಗ ರೇಪು, ಮರ್ಡರು, ಡಕಾಯಿತಿ, ಪೋಕ್ಸೋ ಕೇಸು, ಮತ್ತೆ ಆರೋಪಿ ಹಬೆಚುವಲ್ ಅಫೆಂಡರ್ ಆಗಿರ್ತಾನೆ, ಅವನು ನ್ಯಾಯಾಂಗದಿಂದ ತಪ್ಸ್ಕೊಂಡು ತಲೆಮರೆಸ್ಕೊಂಡು ಹೋಗಿರ್ತಾನೆ. ಇಂಥ ಸಂದರ್ಭಗಳಲ್ಲಿ ಆ ರೀತಿ ಅಫೆನ್ಸ್ ಮಾಡಿರೋಂಥ ಅಕ್ಯೂಸ್ಡ್ ಗಳಿಗೆ ನಿಮಗೆ ಪೊಲೀಸ್ನವ್ರಿಗೆ ಮನವರಿಕೆ ಆದ್ರೆ ಮಾತ್ರನೇ ನೀವು ಹ್ಯಾಂಡ್ ಕಫ್ ನ ಹಾಕ್ಬೇಕೇ ಹೊರತು ಸಣ್ಣ ಪುಟ್ಟ ಅಫೆನ್ಸ್ ಗಳಿಗೆ, ಪೆಟಿ ಅಫೆನ್ಸ್ ಗಳಿಗೆಲ್ಲ ನೀವು ಹ್ಯಾಂಡ್ ಕಫ್ ಹಾಕೋದು ಇನ್ಹ್ಯೂಮನ್ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಹಲವಾರು ಜಡ್ಜ್ಮೆಂಟ್ ಗಳಲ್ಲಿ ಅಬ್ಸರ್ವ್ ಮಾಡಿರೋಂಥದ್ದು. ಈ ಹ್ಯಾಂಡ್ ಕಫ್ ಪಾಲಿಸಿ ಏನೈತೆ ಅವ್ರದ್ದು ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಡ್ಯಾಮೇಜ್ ಆಗಿರೋದ್ರಿಂದ ಇದು ಎಲ್ಲಾರ್ಗು ಎಲ್ಲಾ ಸಮಯದಲ್ಲೂ ಹ್ಯಾಂಡ್ ಕಫ್ ಹಾಕಲ್ಲ. ಸ್ಪೆಷಲ್ ಕೇಸಸ್ ಅಲ್ಲಿ ಮಾತ್ರನೇ ಹ್ಯಾಂಡ್ ಕಫ್ ಹಾಕೋಂಥದ್ದು. ಈಗಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲೂ ಅಷ್ಟೇ.